ರೋಗಿ ಇದ್ದ ವಾಹನಕ್ಕೆ ಬೀಗ ಹಾಕಿದ ಟ್ರಾಫಿಕ್ ಪೊಲೀಸ್. ನಾಲ್ಕು ಗಂಟೆಗಳ ಕಾಲ ವಾಹನದಲ್ಲೇ ಪರದಾಡಿದ ರೋಗಿ. ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ರೋಗಿ ಇದ್ದ ವಾಹನಕ್ಕೆ ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ರು ಅಂತ ಬರೋಬ್ಬರಿ 4 ಗಂಟೆಗಳ ಕಾಲ ಗಾಡಿಯನ್ನ ನಿಲ್ಲಿಸಿದ್ದಾರೆ. ದಂಡ ಕಟ್ಟಿ ಹೋಗ್ತೀವಿ ಅಂತ ಗೋಗರ್ದ್ರು ಕೂಡ ಬಿಡದೆ ಗರ್ಭಕೋಶ ತೊಂದರೆಯಿಂದ ನರಳುತ್ತಿದ್ದ ವೃದ್ಧ ಮಹಿಳೆಗೆ ಮಹಿಳಾ ಸಂಚಾರಿ ಉಪನಿರೀಕ್ಷಕಿ ಇನ್ನಷ್ಟು ದರ್ಪ ತೋರಿ ಸಾರ್ವಜನಿಕರಿಗೆ ತೊಂದರೆ ನೀಡಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕುಡುವತಿ ಗ್ರಾಮದ ನಂಜಮ್ಮಂಗೆ ಗರ್ಭಕೋಶ ತೊಂದರೆ ಇತ್ತು. ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜೀವನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ಗೆಂದು ಬಂದಿದ್ರು. ಬಿಬಿ ರಸ್ತೆಯಲ್ಲಿ ಕಾರು ನಿಲ್ಲಿಸಿ ಆಸ್ಪತ್ರೆಯಲ್ಲಿ ತೋರಿಸಿ ಅಲ್ಲಿ ಬೇರೆ ಕಡೆಗೆ ಹೋಗುವಂತೆ ಹೇಳಿದ್ರು. ಹಾಗಾಗಿ ಹೊರಬರುವ ವೇಳೆಗೆ ಸಂಚಾರಿ ಪೊಲೀಸ್ ಆದ ಪಿಎಸ್ಐ ವಿದ್ಯಾ ಎನ್ನುವವರು ಕಾರಿನ ಚಕ್ರಕ್ಕೆ ಬೀಗ ಜಡಿದು ಅವರು ಆಸ್ಪತ್ರೆಗೆ ಬಂದಿದ್ದಾರೆ ಎನ್ನುವುದನ್ನು ನೋಡದೆ ದರ್ಪ ತೋರಿದ್ದಾರೆ. ರೋಗಿ ಕಡೆಯವರು ದಂಡ ಕಟ್ತೀವಿ ಬಿಡಿ ಎಂದರೂ ಬಿಟ್ಟಿಲ್ಲ. ಕಾರಲ್ಲಿ ಮಹಿಳೆ ಇದ್ರೂ ವಾಹನವನ್ನ ಲಾಕ್ ಮಾಡಿಕೊಂಡು ಟ್ರಾಫಿಕ್ ಸಿಬ್ಬಂದಿ ಹೋಗಿದ್ದಾರೆ. ಅಲ್ಲದೆ ಬೇರೆ ಆಸ್ಪತ್ರೆಗೂ ಹೋಗಲು ಬಿಡದೆ ಮನೆಗೂ ಕೂಡ ಹೋಗಲು ಬಿಡದೆ ರೋಗಿಯ ಜೊತೆಗೆ ಆಕೆಯ ಕುಟುಂಬಸ್ಥರು 4 ಗಂಟೆಗಳ ಕಾಲ ವಾಹನದಲ್ಲೇ ಪರದಾಡುವಂತೆ ಮಾಡಿದ್ದಾರೆ ಎಂಬ ಆರೋಪ ಮಾಡಲಾಗಿದೆ. ಇನ್ನು ಸತತ 3 ಗಂಟೆಗಳ ಕಾಲ ಪರಿಪರಿಯಾಗಿ ಕೇಳ್ಕೊಂಡ್ರೂ ಕೂಡ ಸ್ಥಳಕ್ಕೆ ಟ್ರಾಫಿಕ್ ಪೊಲೀಸ್ ಬರಲಿಲ್ಲ. ಕೊನೆಗೆ ಈ ವಿಷಯವನ್ನ ಎಸ್ಪಿ ಗಮನಕ್ಕೆ ತಂದ ನಂತರ ಬೀಗ ತೆಗೆದು ಬಿಟ್ಟಿದ್ದಾರೆ ಎಂದು ರೋಗಿ ಕಡೆಯವರು ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರಿಗೆ ಹೋಗ್ಬೇಕಂತ ಬರ್ಸವ್ರೆ ನೋಡಿ, ನಾವು ಹೋಗಕ್ಕ ಇಲ್ಲಿ ಹಿಂಗೆ ಮಾಡಿಬಿಟ್ಟು ಹೋಗವ್ರೆ. ಹೆಂಗೆ ನಾವು ಹೋಗೋದು? ಜಾಮ್ ಆಗಿತ್ತ, ಇದೆಲ್ಲ ಜಾಮೆ. ಅಷ್ಟೊತ್ತಿಗೆ ನಾವು ಬಂದಿದ್ವಿ, ಇದೆಲ್ಲ ಜಾಮ್ ಆಗಿತ್ತು. ಇವಾಗ ಏನು ಹೇಳಿದ್ರು ಹಾಸ್ಪಿಟ್ಲ್ ಅವರು? ಅದೇ ಬೆಂಗಳೂರಿಗೆ ಹೋಗ್ರಿ ಅಂತ ಹೇಳಿದ್ರು. ಇವಾಗ ಎಷ್ಟೊತ್ತಿಂದ ಇದ್ದೀರಿ ಇಲ್ಲಿ? ಅಯ್ಯೋ 10 ಗಂಟೆಯಿಂದ 12 ಗಂಟೆದಿಂದ ಇಲ್ಲೇ ಕಾಯ್ಕೊಂಡಿದ್ವಿ. ಏನಕ್ಕೆ ಬಂದಿದ್ರಿ? ಹಾಸ್ಪಿಟ್ಲಿಗೆ. ಇಲ್ಲೇ ಜೀವನ ಇಲ್ಲೇ ಇಟ್ಕೊಂಡು ಬರೋಂಥ ಮಾಡೋರು. ಊಟ ಇಲ್ದಿರ ಇದ್ದೀವಿ. ಏನು ಮಾಡ್ಬೇಕು ನಾವು? ಸತ್ತಿದ್ರು ಹಿಂಗೆ ಮಾಡಿಬಿಟ್ಟು ಹೋಗ್ತಾರೆ. ಹಾಸ್ಪಿಟ್ಲು ತೋರಿಸಿದ್ರಾ? ಇದೇ ಹಾಸ್ಪಿಟ್ಲು. ಹೋಗ್ರಿ ಅಂದರು. ನಾವು ಬಂದ್ರಿ ಇಲ್ಲಿ ಹಾಕ್ಕೊಂಡಿದ್ದೀವಿ. ನಿಮ್ಮ ಹೆಸರು? ಸಿದ್ದಂಗಮ್ಮ, ನಂಜಮ್ಮ. ಅದೇನೇ ಆಗಲಿ, ಜನಸ್ನೇಹಿ ಪೊಲೀಸ್ ಆಗಬೇಕಿದ್ದವರು ಜನವಿರೋಧಿ ಪೊಲೀಸ್ ಆಗ್ತಾ ಇದ್ದು ಪೊಲೀಸರ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.